ನಾವು ವಿದ್ಯಾರ್ಥಿ ನಾಯಕರಾಗಿರ್ಬೇಕಾದ್ರೆ ಯಾವುದೋ ಒಂದು ಸಣ್ಣ ಗಾಡಿ ತಗೋಬೇಕಾದ್ರೆ ಏನ್ ನಮ್ಗೆ ಯಾರು ಸಾಕ್ಷಿ ಬೇಕಾಗಿತ್ತು, ನಮ್ಮ ಆಸ್ತಿಗಳು ಕೊಡ್ಬೇಕಾಗಿತ್ತು. ಒಂದು 10,000 ರೂಪಾಯಿ ನಾವು ಮೋಟರ್ ಸೈಕಲ್ ತಗೋಬೇಕಾದ್ರೆ ಇವತ್ತು ಕ್ರೆಡಿಟ್ ಕಾರ್ಡ್ ಮೇಲೆ ಮನೆ ಬಾಗಿಲಿಗೆ ನಿಮ್ಗೆ ಶಕ್ತಿ, ಆರ್ಥಿಕ ಶಕ್ತಿ ಇತ್ತು ಅಂತಾರೆ ಬ್ಯಾಂಕ್ ಅವರು. ಬ್ಯಾಂಕಿನ ರಾಷ್ಟ್ರೀಕರಣ ಪದ್ಧತಿ ಇಂದಿರಾ ಗಾಂಧಿ ಅವರು ಇವತ್ತು ಬಂದು ನಿಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಸಾಲವನ್ನ ನಿಮ್ಗೆ ಏನ್ ಬೇಕಾದ್ರೂ ಕೊಡುವಂತ ಒಂದು ಶಕ್ತಿ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ತನ್ನ ಆರ್ಥಿಕ ನೀತಿಯಲ್ಲಿ ಇವತ್ತು ಕೊಟ್ಟು ಇವತ್ತು ನಾವೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ಶ್ರೀಶಕ್ತಿ ಕಾರ್ಯಕ್ರಮ ಇರ್ಬೋದು, ಪುಟಾಣಿ ಮಕ್ಕಳಿಗೆ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು, ಹಿಂಗೆಲ್ಲ ಕಾರ್ಯಕ್ರಮವನ್ನು ಕೊಟ್ಕೊಂಡು ಬಂದು ಇವತ್ತು 5 ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ. ಈ ಕೃಷ್ಣ ಬೈರೇಗೌಡರಿಗೆ ಬಂದರು ಮೊನ್ನೆ ತಾನೆ ನಾವು ಹಿಂದೆ ತೀರ್ಮಾನ ಮಾಡಿದ್ವಿ. ಏನು ಈ ನಮ್ಮ ಟ್ರೈಬಲ್ಗೆ, ಈ ಗೊಲ್ರಟ್ಟಿಲಿರೋರಿಗೆ ಮತ್ತು ಲಂಬಾಣಿ ತಾಂಡದಲ್ಲಿರೋರಿಗೆ ಯಾರಿಗೂ ದಾಖಲೆಗಳಿಲ್ಲ, ಆ ದಾಖಲೆಗಳನ್ನು ಕೊಡಬೇಕು ಅನ್ನೋದು ಮಾಡಿದ್ದೆ. ಹಿಂದೆ ಅವರು ಏನೋ ಬೇಕಾದಷ್ಟು ಪ್ರಯತ್ನ ಪಟ್ಟು ನಮ್ಮ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಈಗ 1,11,11 ಜನರಿಗೆ ಉಚಿತವಾಗಿ ಅವ್ರ ದಾಖಲೆ, ಫೋಟೋ, ಮನೆ ಫೋಟೋ ಎಲ್ಲ ಸೇರಿ ಅವ್ರಿಗೆಲ್ಲ ಕೂಡ ಕೊಡುವಂತ ಒಂದು ಕಾರ್ಯಕ್ರಮ. ಇವತ್ತು ನಿಮ್ಮನ್ನ ಯಾಕೆ ಇಲ್ಲಿ ಕಲ್ತಿದ್ದೀನಿ ಇವತ್ತು ಅಂತಂದ್ರೆ, ಇವತ್ತು ಬೆಂಗಳೂರು ನಗರದ ಕಾರ್ಪೊರೇಷನ್ ಅದಕ್ಕೆ ಅಡೆ ಮಾಡ್ತೀವಿ. ನಾವು ಅದನ್ನ ನೋಡ್ತಿದ್ದೀವಿ. 5 ಕಾರ್ಪೊರೇಷನ್ ಆಗಿ ಪರಿವರ್ತನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ರಿಜ್ವಾನ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಎಲ್ಲಾ ಪಾರ್ಟಿಯವರನ್ನು ವಿಶ್ವಾಸ ತೆಗೆದುಕೊಂಡು ಎಲ್ಲರೂ ಪಬ್ಲಿಕ್ ಅಲ್ಲಿ ವಿರೋಧ ಮಾಡಬಹುದಷ್ಟೇ, ಎಲ್ಲ ಪಬ್ಲಿಕ್ ಅಲ್ಲಿ ವಿರೋಧ ಮಾಡಬಹುದಷ್ಟೇ. ಆದ್ರೆ ಆಡಳಿತದ ಸುಧಾರಣೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಏನೇನು ಎಕ್ಸ್ಟೆಂಡ್ ಮಾಡ್ತೀವಿ. ನೀವು ಮುಂದಕ್ಕೆ ಎಕ್ಸ್ಟೆಂಡ್ ಈಗಲ್ಲ, ಈ ಫಸ್ಟ್ ಏನಿದೆ ಅನೌನ್ಸ್ಮೆಂಟ್ ಮಾಡ್ತೀವಿ. ಈ 5 ಆದ ತಕ್ಷಣ ಮುಂದಕ್ಕೆ ಎಲ್ಲೆಲ್ಲಿ ಬೇಕು ಅಲ್ಲಿಗೆ ಒಂದಷ್ಟು ಏರಿಯಾ ಕೂಡ ನಾವು ಎಕ್ಸ್ಪ್ಯಾಂಡ್ ಮಾಡಲೇಬೇಕಾಗ್ತದೆ. ಮಾಡಿ 5 ಕಾರ್ಪೊರೇಷನ್ ಆಗ್ತದೆ. ಹೆಚ್ಚಿಗೆ ಕಾರ್ಯಕರ್ತರಿಗೆ ಸ್ಥಾನನ ಕೊಡಬೇಕು. 73-76 ತಿದ್ದುಪಡಿಯನ್ನ ಜಾರಿ ತರಲೇಬೇಕು ಅನ್ನೋದನ್ನ ನಾವು ಮಾಡ್ತೀವಿ. ಅದಕ್ಕೆ ಭೂಮಿ ನಾವು ತಯಾರು ಮಾಡಬೇಕು. ನೀವು ಗೆಲ್ಲಬೇಕು, ನಿಮ್ಗೆ ಅಧಿಕಾರ ಕೊಡಬೇಕು, ನಿಮ್ಗೆ ಅಧಿಕಾರ ಕೊಡಬೇಕು. ಈ ದೃಷ್ಟಿಯಿಂದ ಏನೆಲ್ಲ ಮಾಡ್ಬೋದು ನಿಮ್ಗೆ ಇವತ್ತು ನಾವು ಅಧಿಕಾರ ಕೊಡ್ತೀವಿ. ಬೇಕಾದಷ್ಟು ಕಾರ್ಯಕರ್ತರು ಡಿ.ಕೆ. ಶಿವಕುಮಾರ್ ಆಗಲಿ, ಯಾವ್ದಾದ್ರು MLA-ಗಳಾಗ್ಲಿ ಸರ್ಕಾರ ತರಕ್ಕಾಗಲ್ಲ. ನಿಮ್ಮಿಂದ ಮಾತ್ರ ಈ ಸರ್ಕಾರ ತರಕ್ಕೆ ಸಾಧ್ಯ. ನಾನು ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದೀನಿ ಅಂತ ನಾವು ತೀರ್ಮಾನಗಳನ್ನು ಮಾಡ್ಬೋದು. ನೀವು ಜನರ ಹೃದಯವನ್ನ ಗೆಲ್ಲಬೇಕಾದವ್ರು, ನೀವು ಜನರ ಹತ್ರ ಮಾತಾಡಬೇಕಾದವ್ರು, ಅವ್ರಿಗೆ ಪರಿವರ್ತನೆ ಮಾಡಬೇಕಾದವ್ರು, ನೀವು ವಿಚಾರವನ್ನು ತಿಳಿಸಬೇಕಾದವ್ರು, ನೀವು ನಮ್ಮ ಸರ್ಕಾರದ ರಾಯಭಾರಿಗಳಾಗಿ ನೀವು ಈ ಸಂದರ್ಭದಲ್ಲಿ ಕೆಲಸವನ್ನು ಮಾಡಬೇಕು. ಆ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ನಾವು ಇಲ್ಲಿ ಕರೆಸಿದ್ದೇವೆ. ಈಗ ನಿಮ್ಗೆ ಸುಮ್ಮನೆ ಕಾರ್ಡ್ ಕೊಟ್ಬಿಟ್ಟು, ನಿಮ್ಗೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಬಿಟ್ಟು ವಿಧಾನಸೌಧಕ್ಕೆ ನೀವು ಕಾರ್ಡ್ ಕೊಟ್ಟು ತೋರಿಸಿ ಅಂತ ನಿಮ್ಮನ್ನ ಕರೆಸಿದೆ. ಕೆಲವರು ಬಹಳ ಚೆನ್ನಾಗಿ ಕ್ಷೇತ್ರದ ಮಟ್ಟದಲ್ಲಿ